ಈ ಬಾರಿ ಮೇ 31ರಂದು ಬರುವ ಜ್ಯೇಷ್ಠ ಪೌರ್ಣಮಿ ಸಾಮಾನ್ಯವಾದುದಲ್ಲ. ಅಂದು ನೀವು ಮಾಡುವ ಈ ಸಣ್ಣ ಕೆಲಸಗಳು ನಿಮ್ಮ ಬಡತನವನ್ನು ತೊಲಗಿಸಿ ಲಕ್ಷ್ಮೀದೇವಿಯನ್ನು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತವೆ. ಆ ಕೆಲಸಗಳೇನು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಮೇ 31ರ ಭಾನುವಾರದಂದು ಅತ್ಯಂತ ಶಕ್ತಿಶಾಲಿ ಜ್ಯೇಷ್ಠ ಪೌರ್ಣಮಿ ಸಂಭವಿಸಲಿದೆ. ಅಧಿಕ ಮಾಸದಲ್ಲಿ ಬರುವ ಈ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಎಲ್ಲಾ ಪೌರ್ಣಮಿಗಳಿಗಿಂತಲೂ ಈ ಜ್ಯೇಷ್ಠ ಪೌರ್ಣಮಿಗೆ ಅಪಾರ ಶಕ್ತಿ ಇದೆ. ಈ ದಿನ ಮಾಡುವ ಪೂಜೆ ಮತ್ತು ದಾನಗಳಿಗೆ ಕೋಟಿಪಟ್ಟು ಪುಣ್ಯಫಲ ಲಭಿಸುತ್ತದೆ. ಆದ್ದರಿಂದಲೇ ಈ ವಿಡಿಯೋ ನಿಮಗೆ ಸಿಕ್ಕಿದ್ದರೆ ನೀವು ಅತ್ಯಂತ ಅದೃಷ್ಟವಂತರು ಎಂದು ಹೇಳಬಹುದು. ಜ್ಯೇಷ್ಠ ಪೌರ್ಣಮಿಯ ಪೂಜಾ ವಿಧಾನ ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಮೇ 31ರ ಭಾನುವಾರ ಪೌರ್ಣಮಿ ಬಂದಿದೆ. ಅಧಿಕ ಜ್ಯೇಷ್ಠ ಮಾಸ, ಅದರಲ್ಲಿಯೂ ಭಾನುವಾರದಂದು ಹುಣ್ಣಿಮೆ ಬರುವುದು ಬಹಳ ವಿಶೇಷ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಭಾನುವಾರವಲ್ಲವೇ ಎಂದು ತಡವಾಗಿ ಏಳಬೇಡಿ. ಲಕ್ಷ್ಮೀದೇವಿ ಸಂಚರಿಸುವ ಈ ದಿನ ತಡವಾಗಿ ಏಳುವುದರಿಂದ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ. ಈ ದಿನ ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಬಾಗಿಲನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ಸಕಲ ಭೋಗಭಾಗ್ಯಗಳು ಸಿಗುತ್ತವೆ. ಇಂದು ಲಕ್ಷ್ಮೀದೇವಿ ಮತ್ತು ವಿಷ್ಣುವನ್ನು ಪೂಜಿಸಿ. ಪೂಜಾ ಕೋಣೆಯಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿ. ಇದರಿಂದ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. ಆರ್ಥಿಕ ಸಂಕಷ್ಟದಲ್ಲಿರುವವರು ಒಂದು ಕೆಂಪು ಬಟ್ಟೆಯಲ್ಲಿ 5 ಏಲಕ್ಕಿ ಮತ್ತು 1 ರೂಪಾಯಿ ನಾಣ್ಯವನ್ನು ಕಟ್ಟಿ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಪೂಜಿಸಿ. ಪೂಜೆಯ ನಂತರ ಈ ಮೂಟೆಯನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟರೆ ನಿಮ್ಮ ಸಂಪತ್ತು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ವಿವಾಹಿತ ಮಹಿಳೆಯರು ಇಂದು ಹಣೆಗೆ ಕುಂಕುಮವಿಟ್ಟು ಕಾಲಿಗೆ ಅರಿಶಿನ ಹಚ್ಚಿಕೊಂಡರೆ ದೀರ್ಘ ಸುಮಂಗಲಿ ಭಾಗ್ಯ ಲಭಿಸುತ್ತದೆ. ನಿಮ್ಮ ಪತಿಯ ಆರ್ಥಿಕ ಸ್ಥಿತಿಯೂ ಸುಧಾರಿಸುತ್ತದೆ. ಈ ದಿನ ನೀವು ಏನೇ ಮಾಡಲಿ ಬಿಡಲಿ, ಮನೆಯ ಬಾಗಿಲಿಗೆ ಕುಂಬಳಕಾಯಿಯನ್ನು ಕಟ್ಟಿ. ಕುಂಬಳಕಾಯಿಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಂದು ಬೂದು ಕುಂಬಳಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ಕಟ್ಟಿದರೆ ಕುಟುಂಬದ ಸಕಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಸುತ್ತದೆ. ಭಾನುವಾರವಾದರೂ ಸರಿ, ಈ ದಿನ ಮಾಂಸಾಹಾರ ಸೇವಿಸಬೇಡಿ. ಪೌರ್ಣಮಿ ದಿನ ಮಾಂಸಾಹಾರ ಸೇವಿಸಿದರೆ ಲಕ್ಷ್ಮೀದೇವಿ ಮನೆಯಿಂದ ಹೊರಹೋಗಿ ದಾರಿದ್ರ್ಯ ಬರುತ್ತದೆ. ಪೌರ್ಣಮಿಯಂದು ಲಕ್ಷ್ಮೀದೇವಿ ಭೂಮಿಯ ಮೇಲೆ ಸಂಚರಿಸುತ್ತಾಳೆ. ಹಾಗಾಗಿ ಸಂಜೆ ಮಲಗಬಾರದು. ಸೂರ್ಯಾಸ್ತದ ಸಮಯದಲ್ಲಿ ಮಲಗಿದರೆ ಸಂಪತ್ತು ನಾಶವಾಗುತ್ತದೆ. ಸಂಜೆ 6 ಗಂಟೆಯ ನಂತರ ಪೂಜಾ ಕೋಣೆಯಲ್ಲಿ ಉಪ್ಪುದೀಪ ಹಚ್ಚಿ. ಒಂದು ದೊಡ್ಡ ಮಣ್ಣಿನ ಪ್ರಣತೆಯಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಸಣ್ಣ ಪ್ರಣತೆ ಇಟ್ಟು ತುಪ್ಪದ ದೀಪ ಹಚ್ಚಿ. ಇದನ್ನು ಐಶ್ವರ್ಯ ದೀಪ ಎನ್ನುತ್ತಾರೆ. ಈ ದೀಪ ಹಚ್ಚಿದರೆ ಕಡು ಬಡತನವೂ ದೂರವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ತುಳಸಿ ಕಟ್ಟೆಯನ್ನು ಪೂಜಿಸುವುದರಿಂದ ದ್ವಿಗುಣ ಪುಣ್ಯ ಸಿಗುತ್ತದೆ. ತುಳಸಿ ಮುಂದೆ ದೀಪ ಹಚ್ಚಿ 5 ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ. ವಿವಾಹಿತ ಮಹಿಳೆಯರು ಮಂಗಳಸೂತ್ರಕ್ಕೆ ಅರಿಶಿನ ಕುಂಕುಮ ಹಚ್ಚಿ. ಇದರಿಂದ ಸೌಭಾಗ್ಯ ಹೆಚ್ಚುತ್ತದೆ. ಪತಿಯ ವೃತ್ತಿ ವ್ಯವಹಾರದಲ್ಲಿ ಜಯ ಸಿಗುತ್ತದೆ. ಬೀರುವನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಿ ಅದನ್ನು ಸ್ವಚ್ಛಗೊಳಿಸಿ ಗಂಧದಿಂದ ಸ್ವಸ್ತಿಕ ಚಿಹ್ನೆ ಹಾಕಿ ಸಾಂಬ್ರಾಣಿ ಧೂಪ ತೋರಿಸಿ. ಪ್ರತಿ ಹುಣ್ಣಿಮೆಯಂದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚುತ್ತದೆ. ಮನೆಯ ಮೇಲೆ ನರದೃಷ್ಟಿ ಬಿದ್ದಿದ್ದರೆ ಕುಂಬಳಕಾಯಿಯಿಂದ ದೃಷ್ಟಿ ತೆಗೆಯಿರಿ. ಈ ದಿನ ಕಲ್ಲುಪ್ಪಿನ ನೀರಿನಲ್ಲಿ ಸ್ನಾನ ಮಾಡುವುದು ಬಹಳ ಶುಭ. ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ನೋಡಿ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ತೊಲಗುತ್ತದೆ. ಮನೆಯ ಬಾಗಿಲ ಹೊರಗೆ 2 ದೀಪಗಳನ್ನು ಹಚ್ಚಿ. ಇದರಿಂದ ದಾರಿದ್ರ್ಯ ಹೋಗಿ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಮನೆಯಲ್ಲಿ ಶಂಖವಿದ್ದರೆ ಅದರಲ್ಲಿ ಹಾಲು ಹಾಕಿ ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡಿ. ಇದರಿಂದ ಸಕಲ ಸುಖಶಾಂತಿ ಸಿಗುತ್ತವೆ. ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕುವುದರಿಂದ ದುಷ್ಟಶಕ್ತಿಗಳು ದೂರವಾಗಿ ದೈವಿಕ ಶಕ್ತಿ ನೆಲೆಸುತ್ತದೆ. ಧನಧಾನ್ಯ ಹೆಚ್ಚಬೇಕೆಂದರೆ ಹುಣ್ಣಿಮೆಯಂದು ಬಾಳೆಗಿಡಕ್ಕೆ ನೀರೆರೆದು ಅರಿಶಿನ ಕುಂಕುಮವಿಟ್ಟು ಅದರ ಕೆಳಗೆ ತುಪ್ಪದ ದೀಪ ಹಚ್ಚಿ. ವಿಶೇಷವಾಗಿ ಈ ದಿನ ಹಾಲು, ಮೊಸರು, ಅರಿಶಿನ, ಕುಂಕುಮ ಮತ್ತು ಉಪ್ಪನ್ನು ಯಾರಿಗೂ ಕೊಡಬೇಡಿ. ಇವು ಲಕ್ಷ್ಮಿಯ ಸ್ವರೂಪ. ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯ ಅದೃಷ್ಟ ಅವರ ಪಾಲಾಗುತ್ತದೆ. ಮಹಿಳೆಯರು ಉಪವಾಸವಿದ್ದು ಸಂಜೆ ಚಂದ್ರ ದರ್ಶನದ ನಂತರ ಉಪವಾಸ ಮುರಿಯಿರಿ. ಚಂದ್ರನ ಕಿರಣಗಳಿಗೆ ಅಪಾರ ಶಕ್ತಿ ಇರುವುದರಿಂದ ಚಂದ್ರನಿಗೆ ನಮಸ್ಕರಿಸಿ ನಿಮ್ಮ ಕೋರಿಕೆಗಳನ್ನು ತಿಳಿಸಿ. ಚಂದ್ರನಿಗೆ ಹಸಿ ಹಾಲಿನಿಂದ ಅರ್ಘ್ಯ ನೀಡಿದರೆ ಆರೋಗ್ಯ ವೃದ್ಧಿಸುತ್ತದೆ. ವಾಸ್ತು ದೋಷವಿದ್ದರೆ ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ. ಅನಗತ್ಯ ಖರ್ಚು ಹೆಚ್ಚಾಗಿದ್ದರೆ ಅರಳಿ ಎಲೆಯ ಮೇಲೆ ಗಂಧದಿಂದ ಸ್ವಸ್ತಿಕ ಬರೆದು ಬೀರುವಿನಲ್ಲಿಡಿ. ಹುಣ್ಣಿಮೆಯ ದಿನ ಸಂಜೆ ನಂತರ ಮನೆಯನ್ನು ಗುಡಿಸಬೇಡಿ. ಹಾಗೆ ಮಾಡಿದರೆ ಲಕ್ಷ್ಮಿಯನ್ನು ನೀವೇ ಹೊರಹಾಕಿದಂತಾಗುತ್ತದೆ. ಹುಣ್ಣಿಮೆಯ ದಿನ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಇದು ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ. ಯಾರಾದರೂ ಬಡವರು ಮನೆಗೆ ಬಂದರೆ ಬರಿಗೈಯಲ್ಲಿ ಕಳುಹಿಸಬೇಡಿ. ದೇವರೇ ಪರೀಕ್ಷೆಗೆ ಬಂದಿದ್ದಾರೆಂದು ಭಾವಿಸಿ ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಇದು ಬುಧಗ್ರಹ ದೋಷಕ್ಕೆ ಕಾರಣವಾಗುತ್ತದೆ. ಮನೆಯ ಬಾಗಿಲ ಮುಂದೆ ಚಪ್ಪಲಿಗಳನ್ನು ಇಡಬೇಡಿ. ಲಕ್ಷ್ಮೀದೇವಿಗೆ ಅಡ್ಡಿಯಾಗುತ್ತದೆ. ವಿವಾಹಕ್ಕಾಗಿ ಪ್ರಯತ್ನಿಸುವವರು ಹಳದಿ ಬಟ್ಟೆಯಲ್ಲಿ 7 ಅರಿಶಿನದ ಕೊಂಬುಗಳನ್ನು ಕಟ್ಟಿ ಪೂಜಾ ಕೋಣೆಯಲ್ಲಿಡಿ. ನವಗ್ರಹ ದೋಷವಿದ್ದರೆ ಬಡವರಿಗೆ ನವಧಾನ್ಯಗಳು ಮತ್ತು ಸ್ವಲ್ಪ ಹಣವನ್ನು ದಾನ ಮಾಡಿ. ಹುಣ್ಣಿಮೆಯಂದು ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ ಅಥವಾ ಪಡೆಯಬೇಡಿ. ಈ ಸಣ್ಣ ಪರಿಹಾರಗಳನ್ನು ಪಾಲಿಸಿದರೆ ನಿಮ್ಮ ಮನೆಯು ಭೋಗಭಾಗ್ಯಗಳಿಂದ ತುಂಬಿ ತುಳುಕುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.